ಆಹಾ ಎಷ್ಟು ಮಸ್ತಾಗೈತಲ್ಲ ರೀ. ಉಪ್ಪು ಖಾರ ಏನು ಹವಣಿ ಹಾಕಿಲ್ಲ ಆದ್ರೂ ಏನ ಅನ್ನ ಪ್ರೇಮಿ. ಯಾಕೆ ಸರ್ತಿಕ್ ತಿಂದಂಗ ಮೀನಿನ ರುಚಿ ಇಲ್ಲ ಬಿಡಿ. ಇದು ಒಂಥರ ಬ್ಯಾರೇನ ಐತಿ, ಭಾರಿ ಟೇಸ್ಟ್ ಐತಿ, ಖರೇನ ಭಾರಿ ಐತಿ. ಅಲ್ಲ 200 ರೂಪಾಯಿ ಕಿಲೋ ಅಂತ ಹೇಳಾಕತ್ತಿದ್ರಂತಿ, 200 ರೂಪಾಯಿ ಕೊಟ್ಟು ತಗೊಂಡೆ. ಮತ್ತ ನಿಮ್ಮ ಮ್ಯಾಗಿನ ಪ್ರೀತಿಗೆ ಅಲ್ಲ ಮತ್ತೆ ಅಷ್ಟು ಇಷ್ಟ ಮೀನ್ ಸಾರು ಅಂತಿದ್ರಿ, ಅದಕ್ಕೆ 200 400 ಆದ್ರೂ ತಗೊಂತಿದ್ದೆ ನಿಮ್ಮ ಮೇಲಿನ ಪ್ರೀತಿಗೆ. ಹೌದಾ? ನಾನು ನಿನ್ನ ಏನ ಅನ್ಕೊಂಡ್ಬಿಟ್ಟಿದ್ದೆ ಬಿಡು. ಪ್ರೈ ನೋಡ್ಲಿ ಎಷ್ಟು ತಿಂದ್ರು ತಿನ್ಬೇಕಂತಾಗ್ತತಿ. ಅಷ್ಟು ತಿನ್ಬೇಡ್ರಿ, ನನ್ನ ಮಗ ಇನ್ನೂ ತಿಂದಿಲ್ಲ. ಆ ಹುಡುಗ ಬಂದು ಎರಡೆರಡು ಇಡ್ರಿ, ಅದು ಎಲ್ಲಿ ಹೋಗೈತೆ ಏನು ಆಡಾಕ ಬಿಸಿದಿದ್ದಾಗ ನಿಮ್ಗೆ ನೀಡಿ ನಾನು ತಗೊಂಡೇನಿ. ನನ್ನ ಮಗ ಮೀನ್ ಸಾರ್ನಾಗ ಒಂದಿಷ್ಟು ಸಾರು 1-2 ಮೀನ ಇಟ್ಟೆ ನಮಗಂತೇಳಿ. ಒಟ್ಟ 8 ಮೀನ ಬಂದಿದ್ವು. 8ರಾಗ ಒಂದೊಂದು ಸಾರ್ನಾಗ ಹಾಕೊಂಡೇವೆ, ಒಂದೊಂದು ಫ್ರೈ ತಿನ್ನೋನು. ನನ್ನ ಮಗ 4 ಮೀನ ತಿನ್ಲಿ, ಮನಸ್ಫೂರ್ತಿ ತಿನ್ಲಿವ. ನನ್ನ ಮಗ ಚಲೋ ಇರ್ಲಿ. ಗಂಡಲ್ನಿ ಬಲಗುಂಡ. ಆಯ್ತು ಬಿಡಪ್ಪ, ಓಲೆತ್ತಾಗ ಸರಿ ತಿನ್. ಅರೆ ಪ್ರೇಮಂದು ಅಕ್ಕ. ಅರೆ ಸ್ಕೀಮಾಕಿ ಈಕೆದಕ್ಕೆ ಬಂದ್ಲ ಪಾತಿ. ಯವ್ವ ಎಲ್ಲೊಂದು ಮೀನ ಕೊಡೋ ಅಂತ ಕೇಳಕ್ ಬಂದ್ಲ, ಏನೋ ಹೆಚ್ಚಿಗೆ ಆಗಿದ್ದಕ್ಕೆ ಏನೊಂದು ಹೊಟ್ಟೆ ಸಾರು ಕೇಳಕ್ ಬಂದ್ಲ. ಬ್ಯಾಡ ತಡಿ ಗಬ ತಿನ್ಬಿಡೋಣ. ರೀ ತಿನ್ರಿ. ಬಾಗಲ್ದ ಬಂದು ನಿಂತಾರ ಅವಸರ್ಲಿ ಹೆಂಗೆ ತಿನ್ನೋದು? ತಿನ್ರಿ, ಏನಾಗಲ್ಲ. ಏನಾತ ನಿಮ್ಮ ಅವ್ನು ತಿನ್ನು ಹೊತ್ನ್ಯಾಗ ಏನಾರ ಒಂದು ರಾವ್ ಎಬ್ಸೇ ಬಿಡ್ತೀಯಲ್ಲ. ಮುಳುಸಿಕೊಂಡತೆ ಅಂದ್ರ ಅವ್ನು ಅದ್ಯಾ ನಮ್ನಿ ಕಬ್ರಗೇಡ್ ತಿಂದಿಯಾ ಹೊಲಸ್ ನಾಯಿ ಅಂತಕ್ಕೆ. ಅದ್ನೇನ್ ಚಿಕನ್ ಮಾಡಿ ಏನೋ ದರ ಬರ ಎಳ್ದಾಡಕ. ಅದು ಮೊದ್ಲ ಬಂಗಡಿ ಮೀನ್ ಕಂಡಾಬಟ್ಟಿ ಮುಳ್ಳಿರ್ತಾವ ಅದ್ರಾಗ, ನೋಡ್ಯಾರ ತಿನ್ಬೇಕು. ಕೈ ಹಾಕಿ ತಕ್ಕೊಳಕ್ ನೋಡು. ತಡಿ ಮಾಡ್ತಾನ ತಡಿ. ತಡಿ ಮುಳ್ಳು ಹೋಗ್ಲಿ. ಹಾ ಬಡಿತೀನಿ ನೋಡಿ ಇನ್ನೊಂದು. ನೀವೇನ ಹೊಡಿಬೇಕಂತ ಹೊಡ್ಯಾಕತ್ತೀರ ಅಥವಾ ಮುಳಿಸಿಕೊಡತ್ತಲ್ಲ ಅದ ತೆಗಿಬೇಕಂತ ಹೊಡ್ಯಾಕತ್ತೀರ? ಏನ್ ಕಾಡಾಕತ್ತೀರಿ? ಬಿಡ್ರಿ, ಬಿಡ್ರಿ. ತಿನ್ನು ಹೊತ್ನಾಗ ಏನ್ ರಾಡಿಲ್ಲ ನಿಂದ. ನೆಮ್ಮದಿ ಒಂದ್ ಕೂಳ್ ತಿನ್ನಾಕ ಬಿಡುವಲ್ಲ. ಅದನ್ನ ಕಬ್ರಗೇಟ್ ಸಣ್ಣ ಕೂಸ ನೀನು ನೋಡಿ ಮಾಡಿ ತಿನ್ಬೇಕು. ಅದನ್ನ ಹೆಂಗ್ ಗಂಟ್ಲಾಕ್ ಸಿಕ್ಕೊಳಂಗ್ ತಿಂದಿದ್ದಿ ನೋಡತ್ತಾಗ. ಯೋ ಮರಯ ತಗ ನಿಂದ್ರ ಇಲ್ಲೇ ಒಂದ್ ಆಟೋನಾರ ತರ್ತಾನಿ, ದವಾಖಾನಿಗಾರ ಒಯ್ತೇನೆ ನಿನ್ನ. ಅರೆ ಕ್ಯಾವರೇ ಪ್ರೇಮಂದು ಅಕ್ಕ, ಗಂಟ್ಲಾಗ ಮೀನಿನ ಮುಳ್ಸಿಕೊಂಡತ್ಲೆ ಪತಿ. ಅರೆ ಮಚ್ಚಿದು ಮುಳ್ಗೆ ಸಿಕ್ಕೊಂಡಿದ್ಯಾ ನಿಮ್ದು ಗಂಟ್ಲು ಒಳಗಡೆ? ಅರೆ ಕ್ಯಾದೆ ದೇಕ್ನೇಕೆ ನೋಡ್ಕೊಂಡ್ಬಿಟ್ಟು ತಿನ್ಬೇಕು. ದೇಕ್ದೆ ತಿನ್ಬಿಟ್ರೆ ಹಿಂಗೆ ಆಗದು. ಅರೆ ಬಂಗಡಿದು ಮೀನ್ಗಡೆ ಮೀನಿನಲ್ಲಿ ಸಿಕ್ಕಾಪಟ್ಟೆದು ಮುಳ್ಗೆ ಇರ್ತದೆ. ಅರೆ ನೋಡಿ ಮಾಡಿ ತಿನ್ಬೇಕು. ಅರೆ ವೆರಿ ಸ್ಟ್ರಾಂಗ್ ಇರ್ತದೆ ಅದು ಮುಳ್ಗೆ. ಅರೆ ಮಚ್ಚಿದು ತಿನ್ನಕ್ಕೆ ಎಷ್ಟು ಟೇಸ್ಟ್ಗೆ ಇರ್ತದೆ ಅಲ್ಲ, ಮುಳ್ಗೆ ಕೂಡ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಅರೆ ನೋಡಿ ಕದ್ದು ತಿಂದ್ರೆ ಹಿಂಗೆ ಆಗದು. ಅರಬಿಟ್ಟಿ ಬಾಯ ಮುಸ್ತಿನ ಕೆರು ತಗೊಳ್ಳೆ. ಅರೆ ಬಾರಾವು ನಮ್ದುಗೆ ನೋಡ್ತೀವಿ ತೆಗಿಯಾಕೆ. ಅರೆ 1 ಮಿನಿಟ್ ಹೇರೋ ಪ್ರೇಮಂದು ಅಕ್ಕ. ಅರೆ ನಮ್ದು ಮೀಂದು ಸಾರಿಗೆ ಮಾಡ್ಬೇಕು. ಇಮ್ಲಿದು ಖಾಲಿ ಆಗಿತ್ತು ನಮ್ದು ಮನೇಲೆ. ಅರೆ ಇಮ್ಲಿದು ಇದ್ರೆ ಕೊಡಿ, ಹುಳಿದು ಇಲ್ಲ ಅಂದ್ರೆ ಸಾರಿಗೆ ರುಚಿಗೆ ಆಗಲ್ಲ. ಇಮ್ಲೆ ಅಂದ್ರೆ ಏನ್ಲೆ? ಅರೆ ಹುಂಚಿದು ಹಣ್ಣಿಗೆ ಬೇಕಾಗಿತ್ತ, ಹುಳಿದು ಇಲ್ದೆ ಅರೆ ಮೀಂದು ಸಾರಿಗೆ ಮಾಡಿದ್ರೆ ಟೇಸ್ಟ್ಗೆ ಇರೋದಿಲ್ಲ. ಇಲ್ಲಿ ಸಿಕ್ಕೊಂಡು ಸಾಯಾಕತ್ತಾನೆ. ಹುಂಚೆ ಬೇಕಾ ಬಿಡಾಡಿ. ಅರೆ ಮೀಂದು ಕದ್ಬಿಟ್ಟು ತಿನ್ಬಿಟ್ರೆ ಹಿಂಗೆ ಆಗದು. ಅರೆ ಇನ್ನೊಬ್ರ ಮೇಲೆ ಸಿಟ್ಟಿಗೆ ಮಾಡ್ಕೊಂಡ್ರೆ ಯಾಕೆ ಬಂತು? ಅರೆ ಗುಸ್ಸಾಗೆ ಮಾಡ್ಕೋಬೇಡಿ. ಅರೆ ಗಿರ್ಜಂದು ಅಕ್ಕ ಮುಳಿಸಿಕೊಂಡತೆ ಯವ್ವ, ಗಂಟ್ಲಾಗ ಮುಳಿಸಿಕೊಂಡತೆ. ಇವು ಏನಾತ್ಲೇ ನಿನಗ? ಹೊಳ್ಳ ಕೇಳ್ತಿಯಲ್ಲ ಯವ್ವ, ಗಂಟಲಾಗ ಮೀನಿನ ಮುಳಿಸಿಕೊಂಡತೆ ಯವ್ವ. ಎಳ ಹಾಡಿಬಿಟ್ಟು 200 ರೂಪಾಯಿ ಮೀನ ತಗೊಳ್ಬಿಟ್ಟು ಕಿಲೋ ಕದ್ದಲ್ಲ, ಅದಕ್ಕೆ ಎಲ್ಲಿ ಹಿಂಗ ಆತನ್ ನೋಡು. ಚಲೋ ತೆಂಗ್ ರೊಕ್ಕ ಕೊಟ್ಟು ತಗೊಂಡು ತಿಂದಿದ್ದೆ ಅಂದ್ರೆ ನಮ್ಮ ಹಂಗ ಆರಾಮ್ ಇರ್ತಿದ್ದೆವ. ಅಲ್ಲ ನಾನು ಮೀನ್ ಫ್ರೈ ಸಾರು ತಿಂದು ಬಂದಕ್ಕೀಗ ಆರಾಮದೇನಪ್ಪ. ಅದೇ ಗಿರ್ಜಂದು ಅಕ್ಕ ಸೇಮ್ ಪಿಂಚ್. ಮೈ ಬಿ ವೈಸ್ ಬೋಲ್ರಿ. ನಮ್ದುಗೆ ಅದೇ ಹೇಳಿದ್ದೆ, ಮೀನ್ಗೆ ಕದ್ಬಿಟ್ಟು ತಿಂದಿದ್ದೀರಿ ಅದಕ್ಕೆ ಹಿಂಗೆ ಆಗಿದ್ದು ಅಂತ. ಅರೆ ಗಿರ್ಜಂದು ಅಕ್ಕ ಸೇಮ್ ಪಿಚ್ಕಿ, ನಮ್ದು ನಿಮ್ದು ಏಕೆ ಮಾತಿ ಆಗ್ತದೆ. ಏನ್ಲೇ ಅದು ಪಿಚ್ಕಿ? ಅರೆ ಸೇಮ್ದು ಪಿಂಚ್ ಪಿಚ್ಕಿ. ಪಿಂಚ್ ಅಂದ್ರೆ ಸೇಮ್ ಹೇಳೇವ ಅಂತೇಳಿ. ಮೈ ಬಿ ವೈಸ್ ಬೋಲ್ರಿ. ಅರೆ ಮೀನ್ಗೆ ಕದ್ದಿದ್ದಾರೆ ಅಲ್ಲ ಇವರು. ಅರೆ ಮಚ್ಚಿದು ಚೋರಿಗೆ ಮಾಡಿದ್ದಾರೆ ಅಲ್ಲ ಇವರು, ಅದಕ್ಕೆ ಮಚ್ಚಿದು ಶಾಪಾಗೆ ಕಟ್ಟಿದೆ. ಪ್ರೇಮಿ ನಡಿ ಆಟೋ ಬಂದತ್ ಬಾ, ಹತ್ತು ಬಾ, ದವಾಖಾನೆ ಕರ್ಕೊಂಡು ತೋರಿಸ್ತಾನೆ ಬಾ. ಮತ್ತೆ ಅದು ಏನ್ ಸುಡ್ಗಾಡಾಗೈತಿ ನಾ ಪಕ್ಕಡಿ ಕಡೆ ಹಾಕಿ ಕೇಳ್ತಾರ ಅವ್ರು. ಆಟೋ ತಂದ್ರೆ ಪಚಲ ಹಾಕ್ಬಿಡ ಅಣ್ಣ, ಕರ್ಕೊಂಡು ಹೋಗಿ ಪಾಪ ತೋರ್ಸು. ನೋಡ ಮೀನ್ ಕದ್ದು ತಿನ್ನು ಬಾಳೆ ಎದಕ್ ಬೇಕಾಗಿದ್ದಿತ್ತದ, ರೊಕ್ಕ ಕೊಟ್ಟು ತಿಂದಿದ್ರಿ ಹಿಂಗ ಹಾಕಿದ್ದಿಲ್ಲ ಅದ. ಏನ ಮೀನ್ ಕದ್ದಾಳ? ಅಯ್ಯಣ್ಣ ನಿಂಗೆ ಗೊತ್ತಿಲ್ಲ ಈ ವಿಚಾರ. ಇವಾಗ ನಾನು ನಿಂಗೆ ಹೇಳಂತ ಮಾಡೇನಪ್ಪ. ನೀನು ಕೊಡ ತುಂಬಿಕೊಂಡಿಲ್ಲ ನಿಂತಾಳ. ಇವತ್ತು ಬೆಳಿಗ್ಗೆ ಕೊಡ ತುಂಬಿಕೊಂಡಿಲ್ಲ ನಿಂತಾಳ. ನಿಂತಕ್ಕೆ ಹಂಗ ಮಾತಾಡ್ಕೊಂತ ಪಾಪ ಮುದುಕ್ ಮನುಷ್ಯ ಮಾರ್ಕೊಂತ ಬಂದಿತ್ತದ. ಅದ್ರ ಕಡೆ 8 ಮೀನ ಕದ್ದಾಳ ಯವ್ವ. ಕದ್ದು ಕಾಸ್ಲೆ ಅದನ್ನ ನಮ್ಗ ತೋರಿಸಿ ಒಳಗೆ ಹೋಯ್ದಾಳ ಅಡಿಗೆ ಮಾಡಾಕ. ಅವಾಗ ಅನ್ಕೊಂಡಿ ನಾ ಈ ಎಡಿಬಿಟ್ಟು ಬಾಳ ಬಂಡಿಗೆ ಐತೆ ಹೇಳಿದ್ ಇದೇನ
ನಿನ್ನ ಹೆಂಟಗಾಲಿ ಏರಿಸ್ಲಿ, ನಿನಗೇನು ಪಿಲೆ ಗಂಟು ಹಾದತಿ ನಿನ್ನ ಪಿಡಗ ಹಾಯ್ಲಿ ನಿನಗೆ. ಅಲ್ಲ ನೀನು ಏನು ಮಾಡ್ಲಿ ನಿನ್ನ ಮತ್ತೆ ಅಲ್ಲ ಖಬರ್ಗೇಡಿ ನನ್ನ ಸಲುವಾಗಿ ರೊಕ್ಕ ಖರ್ಚು ಮಾಡಿ ತೊಗೊಂಡೆ ನನ್ನ ಮ್ಯಾಗ ಪ್ರೀತಿಗೆ ಅಂತೀಯನ. ನಿನ್ನ ಹೆಂಟಗಾಲಿ ಏರಿಸ್ಲಿ 200 ರೂಪಾಯಿ ಮೀನಿನ ರೊಕ್ಕ ಉಳ್ಸಾಕ್ ಹೋಗಿ ಈಗ ಅಲ್ಲಿಂದ ಇಲ್ಲಿಗೆ ಆಟೋ ಕರ್ಕೊಂಬಂದೆ. 300 ರೂಪಾಯಿ ಹೇಳ್ಯಾನವ ಗೊತ್ತೈತೇನ. ಇನ್ನೂ ದವಾಖಾನಿಗೆ ಹೋಗಿಂದ ಏನು ಹಣಗಲೈತೆ ಗೊತ್ತಿಲ್ಲ. ಎದ್ದು ಬಾ ಗಂಟ್ಲನ ಕೋದೋಗಿತೇನೆ ನೋಡು. ಮೆಲ್ಲಗೆ ಕರ್ಕೊಂಡು ಹೋಗ್ರಿ. ಮೆಲ್ಲಕ್ಕೆ ಹತ್ತ ಗಾಡಿ. ಪಾಪ ನಮ್ಮ ಪ್ರೇಮಿಗೆ ಹಿಂಗ ಬರ್ದಾಗಿತ್ತು. ಅರೇ ಸುಮ್ಕೆ ಇರಿ, ಅವ್ರದಿಗೆ ಬಾರಿ ಸೊಕ್ಕೆ ಇದೆ. ಹಾ ಯವ್ವ ರೂಪಾ ಅಂದ್ಲ ನೀ ಏನೋ ಒದರಿದೆ ಅಂತಲ್ಬೇ. ಏನು ಅಡ್ಕಿ ನುಚ್ಚ ಏನ್ರ ಖಾಲಿ ಆಗಿತ್ತನ? ಮತ್ತೆ ನಾ ಈಗೇನು ಪ್ಯಾಟಿಗೆ ಹೋಗುದಿಲ್ಲ, ನಾಳೆ ತಂದು ಕೊಟ್ರೆ ನಡ್ತಿತ್ನ? ಇಲ್ಲಪ್ಪ, ಅಡ್ಕಿ ನುಚ್ಚ ಐತಿ. ಅಡ್ಕಿ ನುಚ್ಚೆಲ್ಲ ಏನು ಬೇಡ ಅಂದಂಗ ನನಗೆ ಕಾಶಿ ರಾಮೇಶ್ವರ ವಾರಣಾಸಿ 12 ಜ್ಯೋತಿರ್ಲಿಂಗ ನೋಡ್ಬೇಕಂತ ಭಾಳ ಆಸೆ ಆಗ್ಬಿಟ್ಟತ್ತಪ್ಪ. ನಿಮ್ಮಪ್ಪನು ಅನ್ನಕತ್ತಿದ್ದ ಅದಕ್ಕೆ ಸಾಯ್ಕಿಂತ ಮುಂಚೆ ಇದೊಂದು ದರ್ಶನ ಮಾಡಿಬಿಡೋಣ ಅಂತ. ಅದಕ್ಕೆ ಇಬ್ರು ಕೂಡ ಕಳಿಸ್ತೀರೇನ ಅಂತ ಅಷ್ಟ, ಮತ್ತೇನಿಲ್ಲಪ್ಪ ಯಪ್ಪ. ಕಳಿಸ್ತೀರನ ನನ್ನ? ಹಾಂ ಒಂಚೂರು ಹೋಗಿ ಬರ್ತೇನಪ್ಪ, ದೇವ್ರದಿಂಡ್ರೆ ನೋಡಿ ಬರ್ತೇನೆ. ಅವಂಗಾರ ಹೇಳು, ನೀನಾರ ಬಾ, ಒಟ್ಟು ಕರ್ಕೊಂಡು ಬರ್ತೀರನ? ಹಾಂ ಹೇಳ್ರಿ. ನಮಗೂ ಸಾಯಕ್ಕಿಂತ ಮುಂಚೆ ದೇವ್ರ ದಿಂಡ್ರ ದರ್ಶನ ಮಾಡ್ಬೇಕಂತ ಐತಿ. ಅದಕ್ಕೆ ಅಲ್ವೇ ಈ ಹೊಲ ಮನಿ ಕೆಲಸ ಮಕ್ಕಳು ಮಗ ಓದಾಕತ್ತಾನ, ಇದೆಲ್ಲ ಕೆಲಸದಾಗ ಈಗ ಕಾಶಿ ರಾಮೇಶ್ವರ 12 ಜ್ಯೋತಿರ್ಲಿಂಗ ಅಂದ್ರೆ ಮೊನ್ನೆ ಒಬ್ಬವ ನಮ್ಮೂರ ಕಡೆದಾರ ಒಬ್ರು ಹೋಗಿ ಬಂದಿದ್ರಲ್ಲ ಅವ್ರು ಗೊಡಪ್ಪನಾರ, ಅವ್ರು ಅನ್ನತಿದ್ರು 20 ದಿನ ಅಂದ್ರೂ ಬೇಕಾ ಅಂತೇಳಿ. 20 ದಿನಗಟ್ಲೆ ಅದು ನಿಮ್ಮನ್ನ ವಯಸ್ಸಾದಾರಂದ್ರೆ ಒಂದು ಹೆಚ್ಚು ಕಮ್ಮಿ 25 ದಿನ ಆಕತಿ. ಅಷ್ಟು ದಿನಗಟ್ಲೆ ಮನಿ ಮಠ ಬಿಟ್ಟು ಹೋಗುದು ಹೆಂಗೆ? ಹೌದಾ, ಆಗಲಿ, ನನ್ನ ನಿಮ್ಮ ಅಪ್ಪನಾರ ಕಳಿಸ್ತೀರ, ನಾವು ಹೋಗಿ ಬರ್ತೇವೆ. ಅಲ್ವೇ ಹಿಂದಿ ಬರ್ತೈತಿ, ಇಂಗ್ಲೀಷ್ ಬರ್ತೈತಿ ನಿಂಗೆ ಮಾತಾಡಕ್ಕೆ. ಆ ಕಡೆ ಯಾರ ಕನ್ನಡ ಮಾತಾಡೋದಿಲ್ಲ ಅಂತ, ಬರೀ ಹಿಂದಿನ ಮಾತಾಡ್ತಾರಂತ. ನಿಮ್ಗಾರ ಏನೂ ಬರೋದಿಲ್ಲ. ಅಲ್ಲಿ ಹೋಗಿ ದಾರಿ ಪಾರಿ ಗೊತ್ತಿಲ್ಲ ಅಂದ್ರೆ ಯಾರನ್ನ ಕೇಳ್ತೀರಿ, ಏನಂತ ಕೇಳ್ತೀರಿ? ನಾ ಅಂತೇನಿ ಸುಮ್ಮನೆ ನೀವು ಈಗೇನು ಬ್ಯಾಡ್ ತಗೋಬೇ ನೋಡಂತೋ, ಇನ್ನೊಂದು 2 ವರ್ಷ ಬಿಟ್ಟು ಹೋಗೋಣ ಅನ್ಬೇಕಾರೆ ಅಷ್ಟ್ರು ಒಮ್ಮೆ. ಅಲ್ಲಪ್ಪ, ಇನ್ನೊಂದು 2 ವರ್ಷ ಬಿಟ್ಟು ನಾವು ಬದುಕಿರ್ತೇವೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಅಲ್ಲ, ಇನ್ನು 2 ವರ್ಷ ನಿಮಗಂತರೂ ಇನ್ನೂ ಟೈಮ್ ಐತಿ, ಹೋಗಿ ಬರ್ತೀರಿ. ನಾವೆಲ್ಲಿ ಹೋಗಕ್ಕಾಕತಿ? ಹಂಗಂತೇಳಿ ತಿಂಗಳಂಗಟ್ಲೆ ಆಗೋದಿಲ್ಲ ಬೇ. ಅದು ಅಲ್ದ ಖರ್ಚು ಎಷ್ಟು ಬರ್ತೈತಿ ಏನೋ ಗೊತ್ತೂ ಇಲ್ಲ. ಈಗ ನನ್ನ ಕಡೆ ಅಷ್ಟು ರೊಕ್ಕನೂ ಇಲ್ಲ. ಇದೇನು ಇಟಪಟ ರೊಕ್ಕಕ್ಕೆ ಆಗು ಮಾತು ಅಲ್ಲಿದೆ. ಒಂಚೂರು ವಿಚಾರಿಸಿ ನೋಡು ಮಗನ, ಹೇಳ್ತೀಯ ಊಟ? ಈಗ ಹೋಗಿ ಬರ್ತೇನೆ ತಡಿ. ಹೋಗಿ ನಾವು ಮೊನ್ನೆ ಹೋಗಿ ಬಂದಾರಲ್ಲ ಅವ್ರು ಗೊಡಪ್ಪನಾರ, ಅವ್ರನ್ನ ಕೇಳಿ ಬರ್ತೀನಿ ಒಬ್ರಿಗೆ ಖರ್ಚು ಎಷ್ಟು ಬರ್ತೈತಿ, ಹೆಂಗೆ ಹೋಗ್ಬೋದು. ಮನೆಯವ್ರಿಗೆ ಅಂತೂ ಹೋಗಕ್ಕೆ ಆಗೋದಿಲ್ಲ. ಈಗ ನಮ್ಮಪ್ಪ ನಮ್ಮವ್ನ ಅಷ್ಟ ಕಳ್ಸೋಕ್ಕೂ ಆಗೋದಿಲ್ಲ. ಇದಕ್ಕೆ ಬೇರೆ ದಾರಿ ಏನೈತಿ ಕೇಳ್ಕೊಂಡು ಹಂಗೆ ಖರ್ಚು ಎಷ್ಟು ಬರ್ತೈತಿ ಕೇಳ್ಕೊಂಡು ಬರ್ತೇನೆ. ಅಷ್ಟು ಮಾಡಪ್ಪ, ಪುಣ್ಯ ಬರ್ತೈತಿ. ನಾ ಎಲ್ಲ ಕೇಳ್ಕೊಂಬಂದೇನು ತಗೋ, ಈಗ ಹೋಗಿದ್ನಿ. ಹೋಗಿದ್ದೀಪ? ಎಷ್ಟಾತಂತ ಖರ್ಚು? ಒಬ್ರಿಗೆ ಎಷ್ಟು ಬರ್ತದಂತ? ಅದು ಎಂತದ ಅಂದ್ರೆ ಅದು ನಂಗೆ ಬಾಯ ಬರೋಲ್ತದ. ಆ ಬಸ್ನಾಗ ಕರ್ಕೊಂಡು ಹೋಗಿ ಊಟ ಅದು ಉಳ್ಕೊಳ್ಳೋದೆಲ್ಲ ಅವ್ರದ ಅಂತ. ಎಲ್ಲ ಊರು ಕರ್ಕೊಂಡೋಗಿ ಕರೆಕ್ಟ್ ಅದ ಜಾಗಕ್ಕೆಲ್ಲ ತೋರಿಸಿ ವಾಪಸ್ ಕರ್ಕೊಂಬರ್ತಾರಂತ. ಹೌದಾ? ಚಲೋ ಆತಲ್ಪ ಹಂಗಾರ. ಎಷ್ಟಂತ ಅದು ಬಸ್ಸಿಗೆ? 12 ಜ್ಯೋತಿರ್ಲಿಂಗ ತೋರಿಸ್ತಾರಂತ. ಅಷ್ಟೂ ಅಡ್ಡಾಡಿಸಿ ಚಂದಾಗಿ ಅವರ ತೋರಿಸ್ತಾರಂತ. ಒಬ್ರಿಗೆ 52,000 ರೂಪಾಯಿ ಆಕತ್ತಂತ. 52,000 ಒಬ್ರಿಗೆ. ಇಬ್ಬರಿಗೆ ಸೇರಿ 1,04,000. ಅದು ಇದು ಹೆಚ್ಚು ಕಮ್ಮಿ ಏನಾರ ಅಲ್ಲಿ ನಾವು ತೊಗೊಂಡ್ವಿ ಬಿಟ್ವಿ ಏನಾರ ಬೇಕಪ್ಪ ಅಂದ್ರು ಮ್ಯಾಗ ಒಂದು 10,000 15,000 ಇರ್ಬೇಕು. ಒಂದೊಂದು 21-30 ಆಕತಿ ಇಬ್ರಿಗೆ ಹೋಗಿ ಬರಾಕ. ಏನ ಇಬ್ರಿಗೆ ಇಷ್ಟು ಊರ್ ನೋಡಿ ಬರಾಕ 1,00,000 ಮ್ಯಾಲ ಆಕೇತಂತ? ಅಲ್ರಿ ಮಾರ ಅತ್ಯಾರ, 1,00,000 ರೂಪಾಯಿ ಅಂದ್ರೆ ಏನು ಐತನೇ ಇಲ್ಲದಕ್ಕೆ? ಏನು ಇವು ದೇವ್ರಿ, ಎದಕ್ ಬೇಕ್ರಿ ಅತ್ಯಾರ ಈ ಊರು ನೋಡುದು ಅಂತೇನೆ ನಾನು. ಅಲ್ವಾ, ಸಾಯಿ ಮಠನ ದುಡ್ಡು ಸಂಸಾರಕ್ಕೆ ಮಾಡಿದ್ದ ಆತು. ಸಾಯಿದ್ರೊಳಗೆ ಒಂದು ದೇವ್ರ ದಿಂಡ್ರ ದರ್ಶನ ಮಾಡೋದು ಬೇಡನ? ಕಾಶಿ ಕೇದಾರನಾಥ ಬದ್ರಿನಾಥ ಇವೆಲ್ಲ ನಮ್ಗೇನು ನೋಡೋಕ್ಕಾಕತ್ತೇನ? ಹೇಳಿ ನಾ ನೋಡೋಣ. ಹೇಳ, ಅವೆಲ್ಲ ಮತ್ತೆ ಅವ್ರು ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾರೆ ಅಂದ್ರೆ ಮತ್ತೆ ಅಷ್ಟು ರೊಕ್ಕ ಇರ್ತೈತಿ. ಊಟ ಅವ್ರದ ಎಲ್ಲ ಅವ್ರದ ಅಂದ್ರೆ ಮತ್ತೆ ತಮಗೊಟ್ಟು ಲಾಭ ಇಟ್ಕೊಂಡಿರ್ತಾರೆ ಅಷ್ಟೇ. ಈಗ ನೋಡುವ, ನಾ ಅನ್ನೋದಾದ್ರೆ ನಮ್ಮನ್ನು ಕಳಿಸಿರುವ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಏನು ಹಿಂದೆ ಬಾಳ್ದಷ್ಟು ಮುಂದೆ ಬಾಳ್ಬೇಕಾಗೈತಿ? ಆತು, ಊರಿಗೆ ಹೋಗಿ ಕಾಡ್ಬಾ ಅಂತತಿ. ಒಂದು ದೇವ್ರ ದಿಂಡ್ರ ದರ್ಶನ ಮಾಡ್ತೀವಿ. ಏನು ನಮಗಿಂತ 1,00,000 ರೂಪಾಯಿ ಹೆಚ್ಚಿಂದನ? ನಾಳೆ ನಾವು ಸತ್ತಿಂದ ಏನು 10 ಕೋಟಿ ಕೊಡ್ತೇನೆ ಅಂದ್ರು ನಾವೇನು ಬರ್ತೇವನ? ಹೇಳಿ ನೋಡೋಣ. 2 ಗಂಡು ಮಕ್ಕಳದಿರಿ, 2 ಸೊಸ್ತಿಯಾರು, 2 ಮೊಮ್ಮಕ್ಕಳದಿರಿ, ಗಂಡು ಮೊಮ್ಮಕ್ಕಳು. ನಮ್ಮನ್ನು ಒಂದು ಊರಿಗೆ ಕಳ್ಸೋ ತ್ರಾಸ ನಿಮಗೆ? ಆಯ್ತಾಯ್ತು ಬೇ, ನಾ ವಿಚಾರಿಸಿ ನಿಂಗೆ ಹೇಳ್ತೇನಂತ. ಅಲ್ರಿ, 1,00,000 ರೂಪಾಯಿ ಅಂದ್ರೆ ಐತನೇ ಇಲ್ಲ. ಎಲ್ಲ ನಾವು ಒಬ್ಬರ ಕೊಡಕ್ಕೆ ಹಂಗಲ್ಲ ನೋಡ್ರಿ, ಹೇಳಕತ್ತೇನೆ ಈಗ. ಅವ್ರಿಗೊಂದು ಸ್ವಲ್ಪ ಕೊಡಕ್ಕೆ ಹೇಳ. ಇಷ್ಟಕ್ಕೂ 52,000 ರೂಪಾಯಿ ಒಬ್ರದ್ದು ಕೊಟ್ಟೆ ಅಂದ್ರು. ಎಲ್ಲಿಂದ ಬರ್ಬೇಕು ರೊಕ್ಕ ಕೊಡಕ್ಕೆ? ಅಯ್ಯೋ ದೇವ್ರೇ ಎತ್ತಾಗ, ಈಗ ಏನು ಮಾಡ್ಬೇಕಂತದಿರಿ? ಪ್ರಿಯಾ ಪ್ರಿಯಾ. ಹಾಂ ರೀ. ಏನಿಲ್ಲ, ನಂದೊಂಚೂರು ಕೆಲಸ ಐತಿ, ಪ್ಯಾಟಿ ಕಡೆ ಹೊಂಟನಿ. ನಿಂದೇನಾರ ಕೆಲಸ ಐತೇನ? ಇವತ್ತು ಬ್ಯಾಂಕ್ ಸುಟ್ಟಿ ಹೋದಿಲ್ಲ, ಆರಾಮ್ ಮನ್ಯಾಗಿರೋ. ಅವನ ಕಡೆ ಲಕ್ಷ ಕೊಡು. ಹುಡುಗ ಅವ ಎಲ್ಲೋಗ್ಯಾನ ನೋಡು. ಏನು ಅವ್ನ ಗೆಳೆಯರನ್ನ ಬೆಟ್ಟಕ್ಕೇನಂತ ಹೋಗ್ಯಾನ್ರಿ. ಆತು ತೋರಿ, 4 ಲಕ್ಷ ಕೊಡ್ತೇನೆ, ನೀವು ಹೋಗ್ರಿ. ಯವ್ವಾ, ಏನಾರ ಬೇಕನ? ಪ್ಯಾಟಿಗೆ ಹೊಂಟೇನಿ, ಏನಾರ ತರ್ಬೇಕಾ? ಏನಾರ ತರ್ಬೇಕಾ?
ಏನೋ ಬೇಡಪ್ಪ ಯಪ್ಪ, ನನಗೇನು ಬೇಕಾಗೈತಿ ಏನು ಬೇಡ. ಹ್ಞೂ ಆತಾತು, ಒಂಚೂರು ಹೋಗಿ ಮಕ್ಕೋಬೇ. ನಾ ಇವತ್ತು ಪ್ರಿಯಾ 2 ದಿನ ಮನ್ಯಾಗ ಇರ್ತಾಳ, ನಾಳೆ ಇವತ್ತು ಕುಡೆ ಏನು ಹುಷಾರಾಗಿರು, ಆರಾಮಾಗಿ. ಆಕಿಗೆ ನಿಂಗೆ ಏನು ಬೇಕು ಹೇಳು ಮಾಡಿಕೊಡ್ತಾಳ ಅಂದಂಗೆ. ಪ್ರಿಯಾ ಒಂದು ಸ್ವಲ್ಪ ನಿನ್ನ ಮಗ ಜಗಳ ತೆಗ್ದಾನ ನೋಡಿ, 2 ದಿನ ಆತು. ನನ್ನ ಕೂಟಂತರು ನಿನ್ನ ಕೇಳ್ಯಾನ ಇಲ್ಲ ಗೊತ್ತಿಲ್ಲ ನನಗೆ. ಅವಂಗೆ ಗಾಡಿ ಬೇಕಂತೇಳಿ ಜಗಳ ತೆಗ್ದಾನ. ನಿನಗೇನಾರ ಕೇಳಿನಂದ್ರೆ ಚಂದಾಗಿ ಓದಿ ಪಾಸಾಗ, ಆಮೇಲೆ ಗಾಡಿ ಕೊಡಿಸ್ತಾನೆ ಅನ್ನ. ಏನು ಭಯಕ್ಕೆ ಹೋಗ್ಬೇಡ ಏನು. ಓ ಗಾಡಿ ಕೇಳಿದ್ದಾನ? ಅದೇ ಇವದವಲ್ಲ ದೋಸ್ತರು ಯಾರು ತೊಗೊಂಡು ಅಡ್ಡಾಡಿದ್ದು ನೋಡಿರ್ಬೇಕು, ಅದಕ್ಕೆ ಬೇಕನ್ಸಿರ್ಬೇಕು. ಆಯ್ತು ತೋರಿ, ನಾ ಹೇಳ್ತೇನೆ ಇಷ್ಟ ಆತ. ಅದ ಅಂದೆ, ನಾ ಬರಲೇ ಏನು? ನೀವು ಹೋಗ್ಬರ್ರಿ, ಏನು ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ ಅತ್ಯಾರ. ಸರಿ. ಅತ್ತಿಯಾರ, ನಿಮಗೆ ರಾಗಿ ಗಂಜಿ ಅಂದ್ರೆ ಇಷ್ಟ ಅಲ್ಲ, ಒಟ್ಟು ಮಾಡ್ಕೊಂಬರ್ಲಿ. ರವಾದ ಉಪ್ಪಿಟ್ಟ ಬೇಡವ, ನನಗೇನು ತಿನ್ಬೇಕಂತ ಅನ್ನಿಸ್ವಲ್ತು. ರಾಗಿ ಅಂಬ್ಲಿ ರೀ ಅತ್ತಿಯಾರ, ರಾಗಿ ಅಂಬ್ಲಿ. ಈ ಬಿಸಿಲಾಗ ಜೀವಕ್ಕೆ ತಂಪು.